ಚಿಕ್ಕ ಎಫರ್ಟ್ ನಮ್ಮದು ಏನು ಅಂತ ಹೇಳಿದರೆ ಮಂಗಳೂರಿಗೆ ಉಡುಪಿ ಆಬಿಲ್ಟಿಗೆ ಈಶಾನ ಇಂಟ್ರೊಡ್ಯೂಸ್ ಮಾಡುವ ಅಂತ. ನಮಗೆ ಮೆಡಿಟೇಷನ್ ಮಾಡಿಸಿದ್ರು, ಯೋಗ ಮಾಡಿಸಿದ್ರು, ತುಂಬ ರಿಫ್ರೆಶಿಂಗ್ ಆಗಿತ್ತು. ಮತ್ತು ಸ್ಟಾರ್ಟಿಂಗ್ ಗೇಮು ಮಾಡಿಸಿದ್ರು, ಐಸ್ ಬ್ರೇಕರ್ ಥರ. ಸೊ ಅದು ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ನಾನು ಇದಕ್ಕಿಂತ ಬರೋ ಮೊದಲು ನಾನು ಬೇರೆ ಯೋಚನೆ ಮಾಡಿದ್ದೆ, ಅಂದರೆ ಈಶಾ ಅಂತ ಹೇಳಿದರೆ ಬರೀ ಟೆಂಪಲ್ ಹಂಗೆ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಬಂದಮೇಲೆ ನಂಗೆ ಗೊತ್ತಾಯಿತು ಈಶಾ ಅಂತ ಹೇಳಿದರೆ ಸಮಥಿಂಗ್ ರಿಲೇಟೆಡ್ ಟು ಅಸ್ ಆರ್ ಮೀ. ಎಷ್ಟು ಸತಿ ಬಂದರೂ ಅದು ಒಂಥರ ಹೊಸತಾಗಿ ಬಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಗಿ ಫೀಲ್ ಆಗ್ತದೆ ಎವ್ರಿ ಟೈಮ್. 1-2 ವರ್ಷದಿಂದ ಇಲ್ಲಿ ಬರಬೇಕೇಳಿ ಭಾಳ ಒಂದು ಕಾತುರ ಇತ್ತು, ಆಸೆ ಇತ್ತು. 1-2 ದಿವಸದ ಹಿಂದೆ ಇಲ್ಲಿ ಬಂದು ಇವತ್ತಿದ್ದವರೆಗೆ ಭಾಳ ಒಳ್ಳೆಯ ಒಂದು ಮನಃಶಾಂತಿ ಸಿಕ್ಕಿದೆ. ಐ ಥಿಂಕ್ ಒಂದು 15 ಮಿನಿಟ್ಸ್ ತುಂಬ ಕಾಮ್ ಆಗಿದ್ದೆ. ಜಸ್ಟ್ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡೋದು, ತಲೆಗೆ ಅಷ್ಟೇನು ಬರ್ತಿದ್ದಿಲ್ಲ, ಜಸ್ಟ್ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡೋದು. ಈ ಒಂದು ಕಾರ್ಯಕ್ರಮಕ್ಕೆ ಬರುವಾಗ ಎಷ್ಟೋ ಮಂದಿ ಹೇಳಿದರು ಅಲ್ಲಿ ಏನಿದೆ ಎಂದಾಗಿ, ಏನು ಮಾಡ್ತೀರಿ 3 ದಿವಸ ಎಂದಾಗಿ. ಈಗ ಆ 3 ದಿವಸ ಹೇಗೆ ಕಳೆದು ಹೋಯಿತು ಎನ್ನುವುದೇ ನಮಗೆ ಅರ್ಥ ಆಗಲಿಲ್ಲ. ಇನ್ನೂ ಕೆಲವು ದಿವಸ ಇಲ್ಲಿ ಇದ್ದರೆ ಚೆನ್ನಾಗಿತ್ತು ಎಂದಾಗಿಯೂ ಆಗ್ತಾ ಇದೆ, ಮನಸ್ಸು ಹೇಳ್ತಾ ಇದೆ.